ವೆಲ್ಕಮ್ ಬ್ಯಾಕ್. ಇವತ್ತು ಕಿಚನಿಂದಾನೇ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ವ್ಲಾಗ್ಸ್ ರಮ್ಯ. ಇವತ್ತು ನನ್ನ ಫೇವ್ರೆಟ್ ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿದ್ರೆ ಈ ಥರ ಪುಟಾಣಿ ಬದನೆಕಾಯಿ ಎಲ್ಲ ಕಟ್ ಮಾಡಿ ಉಪ್ಪಿನ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಕಪ್ಪಾಗಬಾರ್ದು ಅಂತ. ಆ್ಯಂಡ್ ಇದರಲ್ಲಿ ಡ್ರೈ ಅಂದರೆ ಇದ್ರದ್ದು ಮಸಾಲೆ ತುಂಬಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ಹುರಿದಿಟ್ಕೊಂಡಿದ್ದೀನಿ. ಏನೇನು ಹುರಿದಿಟ್ಕೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ, ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡಿ ನೀವು ಅದನ್ನು. ಆ್ಯಂಡ್ ಇದು ಲಾಸ್ಟಲ್ಲಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಇದು ರುಬ್ಬಕ್ಕೆ ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಆ್ಯಂಡ್ ಗಸಗಸೆ, ಸ್ವಲ್ಪ ಅರಿಶಿನ, ಇಂಗು, ಇದಿಷ್ಟು ಬೇಕಾಗತ್ತೆ. ಸ್ಟಾರ್ಟ್ ಮಾಡಿಬಿಡೋಣ. ಇವಾಗ ನಾನು ತೋರಿಸ್ತಾ ಇರೋ ಐಟಮ್ನೆಲ್ಲ ನಾನು ಒಂದೊಂದೇ ಹುರ್ಕೊತಾ ಇದ್ದೀನಿ, ಯಾಕಂದರೆ ಒಂದೊಂದು ಟೈಮ್ ಹಿಡಿಯುತ್ತೆ ಅಂತ ಅಷ್ಟೇ. ಈಗ ಫಸ್ಟು ನಾವು ಇದು ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಹುರಿದು, ಇದನ್ನು ಹುರ್ಕೊಂಡ್ಬಿಡೋಣ. ಇದಕ್ಕೆ ನಾನು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಡಲೆಬೀಜ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು, ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಉದ್ದಿನಬೇಳೆ, ಸ್ವಲ್ಪ ಕಡಲೆ, ಜೀರಿಗೆ, ಮೆಣಸು ಎಲ್ಲ ಬಳಸ್ಕೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಎಲ್ಲ. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ, ಯಾಕಂದರೆ ಇದು ಫಿಲ್ಲಿಂಗಿಗೆ ಹಾಕೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಗಸಗಸೆ ಹಾಕೋತಾ ಇದ್ದೀನಿ. ನನ್ನ ಹತ್ರ ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಅಂತೆಲ್ಲ ಏನೂ ಇಲ್ಲ, ನಾನು ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಮಾಡೋದು. ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಬೇಕಂದರೆ ಐ ಆಮ್ ಸೋ ಸಾರಿ. ಇದನ್ನು ಹುರ್ಕೊಂಬರ್ತೀನಿ. ಈ ಥರ ಪೌಡರ್ ಆಗುತ್ತೆ. ಈಗ ಇದನ್ನು ಒಂದೊಂದೇ ನಾವು ಇದಕ್ಕೆ ತುಂಬ್ಕೋಬೇಕು. ಈ ಥರ ಓಪನ್ ಮಾಡಿ ಇದ್ರ ಒಳಗೆ ಪುಡಿನ ಹಾಕ್ಕೊಳ್ಳೋದು. ಹೀಗೆ ನಾನು 4 ಭಾಗ ಮಾಡ್ಕೊಂಡಿದ್ದೀನಿ. ಹೀಗೆ ಮಧ್ಯದಲ್ಲಿ ಹಾಕೋದು. ಈ ಥರ ಆಗಬೇಕು, ನೀಟಾಗಿ ಫಿಲ್ ಆಗಬೇಕು. ಹೀಗೆ ಎಲ್ಲ ಬದನೆಕಾಯಿಗೂ ತುಂಬ್ಕೊಳ್ಳೋದು. ಬದನೆಕಾಯಿ ಪುಟಾಣಿ ಈ ಥರ ಅಂದರೆ ಸಣ್ಣದಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ದಪ್ಪ ತಗೊಳಕ್ಕೆ ಹೋಗ್ಬಿಡಿ. ಇವಾಗ ನಾನು ಈ ಪೌಡರ್ನೆಲ್ಲ ಇದಕ್ಕೆ ತುಂಬ್ಕೊಂಡಿದ್ದೀನಿ, ಅಂದರೆ ಬದನೆಕಾಯಿಗೆ ಫಿಲ್ ಮಾಡ್ಕೊಂಡಿದ್ದೀನಿ. ಇನ್ನು ಇಷ್ಟು ಮಿಕ್ಕಿರುತ್ತಲ್ಲ, ಆ್ಯಕ್ಚುಲಿ ಇದನ್ನು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು. ಈ ಥರ ಮಿಕ್ಕಿರುತ್ತಲ್ಲ, ಇದಕ್ಕೆ ನಾವು ಕಾಯಿ, ಆ್ಯಕ್ಚುಲಿ ಕೊಬ್ಬರಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ನಾನು ಇವತ್ತು ಕಾಯಿ ಬಳಸ್ತಾ ಇದ್ದೀನಿ. ಇದನ್ನು ಹಾಕಿ ನಾವು ಪೇಸ್ಟ್ ಮಾಡ್ಕೋಬೇಕು. ಸೊ ಈಗ ನಾನು ಪೌಡರ್ ಏನು ಎಕ್ಸ್ಟ್ರಾ ಇತ್ತಲ್ಲ ಅದಕ್ಕೆ ಕಾಯಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ನಿಮ್ಮ ಟೇಸ್ಟ್ ಪ್ರಕಾರ. ಕೆಲವೊಬ್ರು ಈರುಳ್ಳಿ ಬೆಳ್ಳುಳ್ಳಿ ಕೂಡ ಬಳಸಲ್ಲ ಇದಕ್ಕೆ, ಬಟ್ ನಮಗೆ ಅದೆಲ್ಲ ಏನಿಲ್ಲ, ನಮ್ಗೆ ಅದೇ ರುಚಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಅದೆಲ್ಲ ಬಳಸ್ತೀನಿ. ಸೊ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗಾಗಿದೆ ಈಗ ಇದು. ಸೊ ಈಗ ಸ್ಟಾರ್ಟ್ ಮಾಡಬೇಡ. ಕರಿಗೂ ಮುಂಚೆ ಫಸ್ಟು ನಾವು ರೊಟ್ಟಿ ಹಿಟ್ಟನ್ನ ರೆಡಿ ಮಾಡ್ಕೊಂಬಿಡೋಣ ಅಲ್ವಾ. ನಾನು ಈ ಥರ ರೊಟ್ಟಿ ಹಿಟ್ಟನ್ನ ಮಾಡ್ಕೊತೀನಿ, ಅಂದರೆ ಗಜ್ಜಿ ಮಾಡಿಕೊಂಡು ರೊಟ್ಟಿ ಮಾಡ್ಕೊತೀನಿ. ನೀವೆಲ್ಲ ಹೇಗೆ ಮಾಡ್ಕೊತೀರಾ ಅಂತ ನನಗೂ ತಿಳಿಸಿ. ನಾನು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಆಲ್ರೆಡಿ ಅಕ್ಕಿ ಹಿಟ್ಟನ್ನ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಮಾಡ್ಕೋಬೇಕು. ಇವಾಗ ಫಸ್ಟು ಕರಿ ಮಾಡ್ಕೊಂಡ್ಬಿಡೋಣ. ಒಬ್ಬೊಬ್ಬರಿಗೆ ಒಂದೊಂದು ಥರ ಫೇವ್ರೆಟ್ ಡಿಶಸ್ ಇಷ್ಟ ಇರುತ್ತೆ. ನನಗೆ ಎಣ್ಗ ಅಂದರೆ ಸಖತ್ ಇಷ್ಟ. ನಿಮಗೆಲ್ಲ ಏನಿಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಐನೋ ಯಾರು ಕಮೆಂಟ್ ಮಾಡಲ್ಲ ನನ್ನ ಇದರಲ್ಲಿ, ಬಟ್ ಸ್ಟಿಲ್ ಯಾರಿಗಾದರೂ ಆ ಥರ ಏನಿಷ್ಟ ಅಥವಾ ಫೇವ್ರೆಟ್ ಅಂತ ಒಂದು ಐಟಮ್ ಇರುತ್ತಲ್ಲ. ನಾನು ಕೇಳಿರೋ ಥರ ಅಕ್ಕಿ ರೊಟ್ಟಿ ತುಂಬ ಜನಕ್ಕೆ ಇಷ್ಟ. ಸೊ ನಿಮ್ಮಲ್ಲಿ ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಇಷ್ಟ ನನಗೂ ತಿಳಿಸಿ. ಸೊ ನಾನೀಗೆ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ, ಅಂದರೆ ತುಂಬ ಜಾಸ್ತಿ ಏನಿಲ್ಲ, ಸ್ವಲ್ಪ ಅಷ್ಟೇ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಅವಾಗ ತುಂಬ ಏನು ಬೇಕಾಗಲ್ಲ, ಸ್ವಲ್ಪ ಅಷ್ಟೇ, ಸ್ವಲ್ಪ ಫ್ರೈ ಎಲ್ಲ ಚೆನ್ನಾಗಾಗತ್ತೆ ಅಂತ. ಸ್ವಲ್ಪ ಇಂಗು,
ಕರಿಬೇವು ಹಾಗೆ ಈರುಳ್ಳಿ. ಈರುಳ್ಳಿ ಸ್ವಲ್ಪ ಬಾಡಾದ್ಮೇಲೆ ನಾನು ಈಗ ಇಟ್ಸ್ ಟೈಮ್ ಫಾರ್ ನಮ್ಮ ಬದನೆಕಾಯಿ, ದ ಹೀರೋ ಆಫ್ ದ ರೆಸಿಪಿ. ಇದನ್ನ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಇವಾಗ ಒಂದು ಸೈಡ್ ಮಾತ್ರ ಅಲ್ಲ, ಹಿಂಗೆ ನಾವು ಬೆಂದ ಮೇಲೆ ಹಿಂಗೆ ತಿರುಗಿಸಿ ಈ ಕಡೆನೂ ಬೇಯಿಸ್ಕೋಬೇಕು. ಆ ಥರ ಇದು ಕಲರ್ ಚೇಂಜ್ ಆಗುತ್ತೆ, ನಾನು ತೋರಿಸ್ತೇನೆ. ಈ ಥರ ಕಲರ್ ಚೇಂಜ್ ಆಗುತ್ತೆ, ಆಗ ನಾವು ಈ ಕಡೆ ತಿರುಗಿಸಿ ಇನ್ನೊಂದು ಸೈಡು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಇನ್ನೊಂದೇನಂದರೆ ಮಸಾಲೆ ಹಾಕಿದ್ಮೇಲೆ ಇದು ಬೇಯಲ್ಲ. ಸೊ ಹಾಗಾಗಿ ನಾವು ಫಸ್ಟೇ ಮಸಾಲೆ ಹಾಕೋಕೆ ಮುಂಚೆನೆ ಸ್ವಲ್ಪ ನೀಟಾಗಿ ಕುಕ್ ಮಾಡ್ಕೋಬೇಕು. ಇಲ್ಲಾಂದರೆ ಬದನೆಕಾಯಿ ಕತ್ಕ ಥರ ಅಂದರೆ ಕ್ಲೀನಾಗಿ ಕುಕ್ ಆಗಿರೋದಿಲ್ಲ ಅಂತ. ಸೊ ಲೆಟ್ ಇಟ್ ಕುಕ್. ಈಗ ನಾನು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸೊ ದಟ್ ನೀಟಾಗಿ ಕುಕ್ ಆಗುತ್ತೆ ಅಂತ. ಲಾಸ್ಟಲ್ಲಿ ಮಸಾಲೆ ಹಾಕಿದ್ಮೇಲೆ ಮತ್ತೆ ಉಪ್ಪನ್ನ ನೋಡಿ ಟೇಸ್ಟು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಮಸಾಲೆಗೇನೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಸೊ ಹಾಗಾಗಿ ನೋಡಿ ಆ್ಯಡ್ ಮಾಡ್ಕೊಳ್ಳೋಣ. ರೆಡಿ ಆಗೋಷ್ಟರಲ್ಲಿ ನಾವು ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಬಿಡೋಣ. ಬಿಸಿ ಬಿಸಿ ತಿನ್ನೋಕ್ಕೆ ಈ ಥರ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡು ಇದ್ರ ಮೇಲೆ ಒಂದು ಒದ್ದೆ ಬಟ್ಟೆನ ಮುಚ್ಚಿಡಬೇಕು. ಯಾಕಂದರೆ ಇದು ಅಕ್ಕಿ ಅಲ್ವಾ, ಸೊ ಡ್ರೈ ಆದಂಗೆ ಆಗ್ಬಿಡುತ್ತೆ. ಸೊ ರೊಟ್ಟಿ ಒತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದ್ರ ಮೇಲೆ ಒಂದು ಒದ್ದೆ ಬಟ್ಟೆ ಹಾಕಿ. ಈ ಥರ ಆಗಿದೆ, ಆಯಿಲ್ ಎಲ್ಲ ಬಿಟ್ಕೊತಾ ಇದೆ. ಸೊ ಬದನೆಕಾಯಿ ಕೂಡ ಕುಕ್ ಆಗಿದೆ. ಈಗ ನಮ್ಮ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನು ಆ್ಯಡ್ ಮಾಡ್ಕೋಬೇಕು. ನೀರನ್ನ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕೊಂಡ್ರೆ ನಮ್ಮ ಎಣ್ಣೆಗಾಯಿ ರೆಡಿ ಆಗುತ್ತೆ. ಸೊ ನಾನು ನೀರು ಹಾಕೋತಾ ಇದ್ದೀನಿ. ನೀವು ನೋಡ್ಕೊಳ್ಳಿ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಷ್ಟು. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಅರಿಶಿನ, ಇದು ಚೆನ್ನಾಗಿ ಕುಕ್ ಆಗಬೇಕು. ಸೊ ನಮ್ಮ ಎಣ್ಣೆಗಾಯಿ ಕಂಪ್ಲೀಟಾಗಿ ಕುಕ್ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ತಿನ್ಬೋದು. ಸೊ ನಮ್ಮ ಅಪ್ಪಿ ಅವರು ಅಕ್ಕಿ ರೊಟ್ಟಿ ತಿಂತಾ ಇದ್ದಾರೆ. ಹೆಂಗಿದೆ ಅಪ್ಪಿ? ಈ ಕ್ಲಿಪ್ಪಿಂಗ್ಸ್ನ ತಗೊಳ್ಳುವಾಗ ನಾನು ಮೈಕೆ ಹಾಕ್ಕೊಂಡಿರಲಿಲ್ಲ, ಮರ್ತ್ಬಿಟ್ಟಿದ್ದೆ. ಸೊ ಹಾಗಾಗಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಮತ್ತು ಎಣ್ಗಾಯಿ ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.